Watch full episodes on Jio Hotstar. ಓ ನನ್ ಜೊತೆನೆ ರೇಸ್ ಮಾಡ್ತಿದ್ಯಾ? ನೀನ್ ಸೋತೋಗ್ಬಿಡ್ತೀಯಾ? ಹೌದಾ? ಹಾಗ ನಾನ್ ನಿನ್ನ ಗೆಲ್ಲೋದಕ್ ಬಿಡೋದಿಲ್ಲ. ನೋಡೋಣ ಆದಿ. ಗೈಸ್ ಬೇಗ ಬನ್ನಿ, ಇಲ್ಲಿ ನಿಮ್ಗೆ ಏನು ತೋರಿಸ್ಬೇಕಿದೆ. ಏನಾಯ್ತು ರೇವಾ? ಅಲ್ಲಿ ನೋಡಿ. ಅಯ್ಯೋ ಏನದು? ಅದ್ಯಾವುದೋ ಒಂದು ಐಲ್ಯಾಂಡ್ ತರ ಕಾಣಿಸ್ತಿದೆ. ಆದ್ರೆ ಇಲ್ಲಿಗೆ ನಾವು ದಿನ ಬರ್ತಿದ್ವಿ, ಇದನ್ನ ಯಾವತ್ತೂ ಇಲ್ಲಿ ನೋಡೇ ಇಲ್ವಲ್ಲ. ಇದ್ದಕ್ಕಿದ್ದ ಹಾಗೆ ಹೇಗ್ ಬಂತಿದು? ಇದು ಪಾಸಿಬಲ್ ಹೇಗಾಗತ್ತೆ? ಇದು ಪಾಸಿಬಲ್ ರೇವಾ. ಇದೊಂದು ತುಂಬಾ ರೇರ್ ಫಿನಾಮಿನನ್. ಸಮುದ್ರದೊಳಗೆ ಯಾವ್ದಾದ್ರೂ ವಾಲ್ಕನಿಕ್ ಆಕ್ಟಿವಿಟಿ ಆದಾಗ ಸಮುದ್ರದೊಳಗಡೆ ತುಂಬಾ ಮೂವ್ಮೆಂಟ್ಸ್ ಆಗತ್ತೆ. ಸೊ ಅದರಿಂದಾಗಿ ಅಂಡರ್ ವಾಟರ್ ಆಬ್ಜೆಕ್ಟ್ಸ್ ಕೆಲವೊಂದ್ಸಲ ಸರ್ಫೇಸ್ ಮೇಲೆ ಬರುತ್ತೆ. ಹಾಗಾದ್ರೆ ಈ ಐಲ್ಯಾಂಡ್ ಹೊಸದು ಅಂತನಾ? ಹಾಗಾದ್ರೆ ಇದ್ರ ಮೇಲೆ ಯಾವತ್ತೂ ಯಾರು ಹೋಗೇ ಇಲ್ಲ. ನಡಿ ಶಿವ, ನಾವು ಐಲ್ಯಾಂಡ್ ಮೇಲೆ ಹೋಗೋಣ. ಸ್ವಲ್ಪ ಯೋಚನೆ ಮಾಡಿ. ನಾವೇನಾದ್ರೂ ಮೊದ್ಲು ಆ ಐಲ್ಯಾಂಡ್ಗೆ ಹೋದ್ರೆ ಅದರ ಫೌಂಡರ್ಸ್ ನಾವೇ ಆಗ್ತೀವಿ. ನಾವು ಫೇಮಸ್ ಆಗ್ತೀವಿ ಗೆಳೆಯರೇ. ಸರಿ ಗಾಯ್ಸ್, ತಯಾರಾಗಿ ನೀವು. ನಾವು ಈಗ್ಲೇ ಅಲ್ಲಿಗೆ ಹೋಗೋಣ. ಇಲ್ಲಂತೂ ಏನೂ ಇಲ್ಲ. ಅಯ್ಯೋ, ನೀನ್ ಏನ್ ಮಾತಾಡ್ತಿದ್ಯಾ ಆದಿ? ಐಲ್ಯಾಂಡ್ ಬಂದಿರೋದು ನೀರಿಂದ ಅಲ್ವಾ? ಹಾಗಾದ್ರೆ ಏನಿರುತ್ತಿಲ್ಲಿ ಹೇಳು? ಹುಷಾರಾಗಿ ಗೆಳೆಯರೆ. ಇದ್ಯಾವ್ದಾರ ಶಬ್ದ? ಈ ಐಲ್ಯಾಂಡ್ ಅಲ್ಲಿ ಯಾರಾದ್ರೂ ಇರ್ಬಹುದಾ? ಇದು ಹೇಗಾಗೋಕ್ ಸಾಧ್ಯ? ಬನ್ನಿ ಹೋಗ್ ನೋಡೋಣ ಅಲ್ಲಿ ಏನಿದೆ ಅಂತ. ಗಾಯ್ಸ್, ಅಲ್ಲಿ ನೋಡಿ, ಅದರಿಂದ ನಾವು ಕೆಳಗೆ ಹೋಗ್ಬೋದು. ಗುಡ್ ಜಾಬ್ ಯುಡಿ. ಆ ಕಡೆ ಇದು ಟನಲ್ ಒಳಗಡೆ ಹೋಗೋದಕ್ಕೆ ದಾರಿ ಅಂತ ಅನ್ಸುತ್ತೆ. ಅಯ್ಯೋ, ಇದೇನಿದು? ಟನಲ್ ಅಂತೂ ಇಲ್ಲಿಗೆ ಎಂಡ್ ಆಗತ್ತೆ. ಆದ್ರೆ ಆ ಶಬ್ದ ಅದೆಲ್ಲಿಂದ ಬರ್ತಿದೆ? ನನಗನ್ಸುತ್ತೆ ಇಲ್ಲಿ ದೆವ್ವ ಇದೆ ಅಂತ. ಈ ತರ ನಮ್ಮೂರಲ್ಲಿ ಇದೇನಾಗ್ತಾ ಇದೆ? ಯಾರು ನನ್ನ ಒಳಗಡೆ ಎಳಿತಾ ಇರೋದು? ಸದ್ಯ ಜೀವ ಉಳಿತು. ಅದ್ ಸರಿ, ನಾವ್ ಎಲ್ಲಿದ್ದೀವಿ? ಗೊತ್ತಾಗ್ತಿಲ್ಲ ಆದಿ. ನನ್ಗನ್ನಿಸ್ತಿದೆ ನಾವ್ ಯಾವ್ದೋ ಬೇರೆ ಜಗತ್ತಿಗೆ ಬಂದಿದೀವಿ ಅಂತ. ನಾವ್ ಅಲ್ಲಿಂದಾನೇ ಬಿದ್ದಿರ್ಬೇಕು. ನನಗನ್ಸುತ್ತೆ ಇದ್ಯಾವುದೋ ಬೇರೆ ಡೈಮೆನ್ಷನ್ ಅಂತ. ಅದ್ರ ಡೋರ್ ಇದಲ್ಲ ಅನ್ಸುತ್ತೆ. ಅದು ಐಲ್ಯಾಂಡ್ ನ ಗುಹೆ ಆಗಿತ್ತು. ನನಗೆ ಈಗ ಗೊತ್ತಾಯ್ತು ಅದ್ಯಾಕೆ ಇಷ್ಟು ವರ್ಷ ನೀರೊಳಗಡೆ ಅಡಗಿತ್ತು ಅಂತ. ಈ ಡೈಮೆನ್ಷನ್ಗೆ ಯಾರು ಬರ್ದೇ ಇರ್ಲಿ ಅಂತ. ಯುಡಿ ಎಲ್ಲಿದ್ದಾನೆ? ಅವನಂತೂ ಸೇಮ್ ಸ್ಪಾಟ್ ಇಂದ ಬಿದ್ದ ಅಲ್ವಾ? ಮತ್ತೆ ಅವನು ಮಾಯ ಹೇಗಾದ? ಇಲ್ಲೇ ಇರ್ಬೇಕಿತ್ತು. ಅದು ಇಲ್ಲಿ ನೋಡು, ಯುಡಿಯ ಶೂಸ್. ಯುಡಿ ಜೊತೆ ಏನೋ ಗಡಿಬಿಡಿ ಆಗಿದೆ ಅನ್ಸುತ್ತೆ. ಈ ಎಳ್ದಿರೋಂತಹ ಗುರುತು ಖಂಡಿತ ಯುಡಿದೇ ಇರಬೇಕು ಅನ್ಸುತ್ತೆ. ಗೆಳೆಯರೆ, ಇದನ್ನ ಫಾಲೋ ಮಾಡೋಣ. ನನಗನ್ಸುತ್ತೆ ಇದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಯುಡಿ ಸಿಗ್ತಾನೆ ಅಂತ. ಇದೇನಾಗ್ತಿದೆ? ಬೆಂಕಿ ಯಾಕೆ ಹತ್ಕೊಂಡಿದೆ? ಯುಡಿ ಎಲ್ಲಿದ್ದಾನೆ? ಇದನ್ನೇ ನಾವು ಕಂಡುಹಿಡಿಯಬೇಕಾಗಿರೋದು ರೇವಾ. ಎಲ್ಲಿ ಬೆಂಕಿ ಹತ್ತಿದ್ಯೋ ಅಲ್ಲೇ ಯುಡಿನೂ ನಮಗ್ ಸಿಗ್ಬಹುದು.
ನೀವು ನಮ್ಮ ಗುಲಾಮ್ರು. ನಾವೇನ್ ಹೇಳ್ತೀವೋ ಆ ಕೆಲಸನ ನೀವು ಮಾಡ್ಬೇಕು. ಶಿವ ಅಲ್ಲೋಡು, ಯುಡಿ ಅಲ್ಲಿದ್ದಾನೆ. ಅವನ್ನ ಬಚಾವ್ ಮಾಡ್ಬೇಕು. ಆದ್ರೆ ರೇವಾ, ಇಲ್ಲಿ ತುಂಬಾನೇ ಗಾರ್ಡ್ಸ್ ಇದಾರೆ. ಇವರು ಗಾರ್ಡ್ಸ್ ಎಲ್ಲ ಕ್ರಿಮಿನಲ್ಸ್, ಮತ್ತೆ ಕಿಡ್ನಾಪ್ ಮಾಡಿ ಅವರನ್ನೆಲ್ಲ ತಗೊಂಡು ಹೋಗ್ತಿದ್ದಾರೆ. ಇವರನ್ನೆಲ್ಲ ಗುಲಾಮ್ರನ್ನಾಗಿ ಇಟ್ಕೊಳ್ಳೋದಕ್ಕೆ ನಾವ್ ಇವ್ರನ್ನ ಕಾಪಾಡ್ಲೇಬೇಕು. ನೀನು ಸರಿಯಾಗಿ ಹೇಳ್ದೆ ಶಿವ. ಯುಡಿ ಜೊತೆ ಇವ್ರನ್ನು ನಾವು ಬಚಾವ್ ಮಾಡ್ಬೇಕಾಗತ್ತೆ. ಬೇಗ ಎಲ್ಲರೂ ಪೊಸಿಷನ್ ತಗೊಳ್ಳಿ, ಕಮಾಂಡರ್ ಬರ್ತಿದ್ದಾರೆ. ಸದ್ದು ಮಾಡಬೇಡಿ, ಹಾಗೆ ಎಲ್ಲರೂ 2 ಹೆಜ್ಜೆ ಹಿಂದೆ ಹೋಗಿ. ನೀವೆಲ್ಲರೂ ಈ ರಾಜನ್ಗೆ ಸೇವೆ ಮಾಡೋದಕ್ಕೋಸ್ಕರ ಆಯ್ಕೆ ಆಗಿದ್ದೀರಾ. ನೀವು ಟೆನ್ಷನ್ ಮಾಡ್ಕೊಳ್ಳೋ ಯಾವುದೇ ಅಗತ್ಯ ಇಲ್ಲ. ಬರೀ ನನ್ನ ಮಾತನ್ನ ಕೇಳಿದ್ರೆ ಸಾಕು, ಜೀವನ ಇನಾಮಾಗಿ ಬಿಟ್ಟಿಡ್ತೀನಿ. ಬಿಡಿ ಬಿಡಿ ನನ್ನನ್ನ. ಯಾಕೆ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ನನ್ನ ಹೋಗಕ್ ಬಿಡಿ. ನೀನ್ ಮತ್ತೆ ಶುರು ಹಚ್ಕೊಂಡ. ಇವ್ರೇನೋ ಬದುಕೊಂತಾರೆ, ಆದ್ರೆ ನಿನ್ ಬಗ್ಗೆ ಗೊತ್ತಿಲ್ಲ ಸುವಾನ್ ರಾಜ ಯಾವ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತ. ಅದು ಏನೇ ಆಗ್ಲಿ, ಈ ಕಮಾಂಡರ್ಗಂತೂ ಒಳ್ಳೆ ಮಜಾ ಬರುತ್ತೆ. ನನ್ ಫ್ರೆಂಡ್ ಶಿವ ಬಂದಾಗ ನಾವು ನೋಡೋಣ ನಿಮ್ಮ ಕಮಾಂಡರ್ಗೆ ಎಷ್ಟು ಮಜಾ ಬರುತ್ತೆ ಅಂತ. ನಿನ್ನ ಗೆಳೆಯ ಶಿವ ನಿನ್ನ ಕಾಪಾಡ್ತಾನ ಕಮಾಂಡರ್ ಕೈಯಿಂದ? ನಾನು ಆಗ್ಲೇ ಹೇಳ್ದೆ ತಾನೆ, ಏನೇ ಆಗ್ಲಿ ಕಮಾಂಡರ್ಗೆ ಮಜಾ ತುಂಬಾನೇ ಬರುತ್ತೆ. ಹೌದು ಗಾಯ್ಸ್, ಆದಿ ಸರಿಯಾಗಿ ಹೇಳಿದ್ದ. ಇಲ್ಲಿ ತುಂಬಾ ಗಾರ್ಡ್ಸ್ ಇದಾರೆ, ಮತ್ತೆ ಟೈಮ್ ಕೂಡ ತುಂಬಾ ಕಮ್ಮಿ ಇದೆ. ಹಾಗಾದ್ರೆ ನಾವು ಡಿಸ್ಟ್ರಾಕ್ಷನ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಅದರಿಂದ ಈ ವಿಲೇಜರ್ಸ್ ಮತ್ತೆ ಯುಡಿನ ಒಟ್ಟಿಗೆ ಕಾಪಾಡಬಹುದು. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಶಿವ ಬಂದ, ಶಿವ ಬಂದ. ನಡಿ ಯುಡಿ, ಬೇಗ ಹೊರಡೋಣ. ಡೇಂಜರ್ ಡೇಂಜರ್, ಶತ್ರುಗಳು ಒಳನುಗ್ಗಿದ್ದಾರೆ. ಆಕ್ಷನ್. ನಿಜಾನೇ ಹೇಳ್ದ ನನ್ನ ಏಲಿಯನ್. ಅವನ ಧೈರ್ಯಶಾಲಿ ಗೆಳೆಯ ಅವನ್ನ ಕಾಪಾಡೋದಕ್ಕೆ ಬಂದೇ ಬಿಟ್ಟ. ಅದು ಏನೇ ಆಗ್ಲಿ, ಈ ಕಮಾಂಡರ್ಗಂತೂ ಮಜಾ ಬಂದೇ ಬರುತ್ತೆ. ಶಿವ, ಮತ್ತೊಂದು ಏಲಿಯನ್ ಮಗು. ಓ, ಒಂದು ಏಲಿಯನ್ ಮಗುನ ಕಾಪಾಡೋದಕ್ಕೆ ಇನ್ನೊಂದು ಏಲಿಯನ್ ಮಗು ಬಂದಿದೆ. ಅದ್ಭುತ, ತುಂಬಾ ಅದ್ಭುತ. ಗಾರ್ಡ್ಸ್ ಗಾರ್ಡ್ಸ್, ಹಿಡೀರಿ ಇವ್ರನ್ನ. ಏ ಮಗು, ನಿಲ್ಲು. ನನ್ನ ಗಾರ್ಡ್ಸ್ ಅನ್ನೇ ಹೊಡಿತೀಯ ನೀನು? ಆದ್ರೆ ನೀನ್ ಮಾತ್ರ ನನ್ನ ಏಲಿಯನ್ಸ್ ನ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಮತ್ತೆ ನಾನು ನನ್ನ ಗೆಳೆಯರನ್ನ ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತೀನಿ. ನೀವು ಹೊರಗೆ ಬನ್ನಿ. ನನ್ನ ಕ್ಷಮಿಸ್ಬಿಡು, ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ಶಿವ, ಥ್ಯಾಂಕ್ ಯು ಮಗನೇ. ಇವತ್ ನೀವಿಲ್ಲ ಅಂದಿದ್ರೆ ಈ ಕಮಾಂಡರ್ ಮತ್ತೆ ಇವರ ಜನ ನಮ್ಮನ್ನ ಕಿಂಗ್ ಸುವಾನ್ ಹತ್ರ ಸೇವಕರಾಗಿ ಕಳಿಸ್ಬಿಡ್ತಿದ್ರು. ನಾವೆಲ್ಲರೂ ನಿಮಗೆ ಋಣಿ ಆಗಿದ್ದೀವಿ. ನೀವಿದೆಲ್ಲ ಏನ್ ಹೇಳ್ತಿದ್ದೀರಾ? ಇದು ನನ್ನ ಕರ್ತವ್ಯ ಆಗಿತ್ತು.
ಈಗ ಇವನು ಎದ್ದೇಳೋದಕ್ಕೂ ಮುಂಚೆ ನೀವೆಲ್ಲ ಇಲ್ಲಿಂದ ಹೊರಟು ಹೋಗಿ. ಶಿವ, ಬೇಗ ಹೊರಡು. ನಾವು ಇವಾಗ ಹೊರಡಲೇಬೇಕಾಗತ್ತೆ. ಇಲ್ಲ, ಈ ಕಮಾಂಡರ್ ಎದ್ದು ಬಿಡ್ತಾನೆ. ಹಾ ರೇವಾ, ಸರಿಯಾಗಿ ಹೇಳ್ದೆ. ಏನೋ ಸಮಸ್ಯೆ ಆಗಿದೆ. ಎಮರ್ಜೆನ್ಸಿ ಅಲರ್ಟ್. ಜಗೀರಾ ಅವನ್ ಬ್ಯಾರಕ್ ನಲ್ಲಿ ಇಲ್ಲ. ಜಗೀರಾ ಎಲ್ಲಿದೀಯಾ? ಜಗೀರಾ ಇಲ್ಲೇ ಇದ್ದೀನಿ. ನೀನ್ ಸುಮ್ನೆ ಸರೆಂಡರ್ ಆಗ್ಬಿಡು. ನೀನ್ ನನ್ನ ಟಚ್ ಮಾಡೋದಕ್ಕೂ ಆಗಲ್ಲ. ಜಗೀರಾ ಸೆಲ್ಲಿಂದ ಹೊರಗಡೆ ಹೋಗ್ತಿದ್ದಾನೆ. ಯಾರಾದ್ರೂ ಹಿಡೀರಿ, ನಿಲ್ಸಿ ಅವನ್ನ. ನಿಂತ್ಕೋ ಜಗೀರಾ, ನೀನು ಸುಮ್ನೆ ಸರೆಂಡರ್ ಆಗ್ಬಿಡು. ಅಯ್ಯೋ ನೀನಾ? ಅವನು ನಮ್ ಕಡೆಯವನು, ನಿನಗೆ ಸಹಾಯ ಮಾಡ್ತಾನೆ. ಅವನಿಗೆ ಹೈಫೈ ಮಾಡು. ಹಾ ಸರಿ. ಈ ನಿನ್ ಸೈಕಲ್ಗೆ ಏನ್ ಫಿಟ್ ಮಾಡ್ತಿದ್ಯಾ ಶಿವ? ರೇವಾ, ಇದೊಂದು ಸ್ಕ್ಯಾನರ್. ಇದು ಆಬ್ಜೆಕ್ಟ್ಸ್ ನ ಸ್ಕ್ಯಾನ್ ಮಾಡಿ ಅದರ ಒರಿಜಿನ್ ನಮಗ್ ತಿಳಿಸುತ್ತೆ. ಇದಂತೂ ತುಂಬಾ ಸ್ಮಾರ್ಟ್ ಡಿವೈಸ್ ಆಗಿದೆ. ಆದ್ರೆ ನಿನಗ್ ನಂಬಿಕೆ ಇದೆಯಾ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ? ಇದು ಕೆಲಸ ಮಾಡುತ್ತೆ ಅಂತ ಹೇಳ್ದೆ ಅಲ್ವಾ? ಶಿವ, ಏನಾಯ್ತು ಲಡ್ಡು ಸಿಂಗ್ ಸರ್? ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅಯ್ಯೋ ಶಿವ, ಅಲ್ಲಿ ಜೈಲಲ್ಲಿ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಹೌದು ಶಿವ, ಅಲ್ಲಿ ಜಗೀರಾ ಮತ್ತೆ ಚಟ್ಟನ್ ಸಿಂಗ್ ಇದ್ನಲ್ಲ, ಅವರಿಬ್ರು ಜೈಲಿಂದ ಓಡ್ ಹೋಗ್ಬಿಟ್ಟಿದ್ದಾರೆ. ಏನು? ಮೂರನೇ ಸಲ ಓಡ್ ಹೋಗಿದ್ದು. ಅವರಿಬ್ರು ಜೈಲ್ನ ಎಲ್ಲ ಸಿಬ್ಬಂದಿಗಳಿಗೂ ಹೊಡೆದು ಓಡ್ ಹೋಗಿದ್ದಾರೆ. ನೀವು ಚಿಂತಿಸಬೇಡಿ ಲಡ್ಡು ಸಿಂಗ್ ಸರ್, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಖಂಡಿತ ಅವ್ರನ್ನ ಹುಡುಕ್ತೀನಿ. ಶಿವ, ರೆಡಿಯಾಗಿರು. ಅವನು ಅಲ್ಲೇ ಇದ್ದಾನೆ, ಖಂಡಿತ ಅಲ್ಲೇ ಇದ್ದಾನೆ. ಸರಿಯಾಗಿ ನೋಡು. ವೇದಾ ಸಿಟಿ ನಿವಾಸಿಗಳೇ, ಇನ್ನ ನನ್ನಿಂದ ಯಾರು ನಿಮ್ನ ಕಾಪಾಡೋದಕ್ಕಾಗಲ್ಲ. ಈಗ ಈ ಊರು ನಮ್ಮ ವಶದಲ್ಲಿದೆ. ನಾವು ಈ ಊರಿಗೆ ಏನು ಮಾಡಬಾರ್ದು ಅನ್ಕೊಂಡ್ರೆ ನಿಮ್ಮ ಸರ್ಕಾರಕ್ಕೆ ಹೇಳಿ. ನಮ್ಮ ಬೇಡಿಕೆ ಏನು ಅಂದ್ರೆ, ನಮ್ಗೆ ಈಗಿಂದೀಗ್ಲೇ 100 ಕೋಟಿ ಬೇಕಾಗಿದೆ. ಕೊಟ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ಪೂರ್ತಿ ಬ್ಲಾಸ್ಟ್ ಮಾಡಾಕ್ಬಿಡ್ತೀವಿ. ನೀವಿಬ್ರು ಮತ್ತೆ ಬಂದ್ರಾ?
ಅರೆ ಶಿವ, ನಿನ್ಗೋಸ್ಕರನೇ ಕಾಯ್ತಿದ್ದೆ. ನೀನ್ ಯಾವಾಗ ಬರ್ತೀಯಾ, ನಿನ್ನ ಮೂಳೆಗಳನ್ನ ಯಾವಾಗ ಮುರಿಯೋದು ಅಂತ. ಓ ಈಗ ವಿಷಯ ಸರಿ, ನೋಡೋಣ ಯಾರ್ ಮೂಳೆಗಳನ್ನ ಮುರಿತಾರೆ ಅಂತ. ಎಸ್. ಏ ಮಗು, ನಿನ್ನ ನಾನು ಬಿಡೋದಿಲ್ಲ. ಅಯ್ಯೋ ದೇವ್ರೆ, ಈ ಮಾತನ್ನ ನೀನ್ ಹೇಳ್ಬಾರ್ದಾಗಿತ್ತು. ಈಗ ನಿನ್ ಕತೆ ಮುಗೀತು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಆಹಾ, ಈಗ ಬರುತ್ತೆ ಮಜಾ. ಅಯ್ಯೋ ಅಯ್ಯೋ ಶಿವ, ಎಲ್ಲಿದ್ದೀಯಾ? ಇಲ್ಲಿ ಸ್ಯಾಟಲೈಟ್ ಕಂಟ್ರೋಲ್ ಅಲ್ಲಿ ಬಹಳ ತೊಂದರೆ ಆಗ್ಬಿಟ್ಟಿದೆ. ನೀನ್ ಬೇಗ ಬಾ. ವೇದಾ ಸಿಟಿಲಿ ಒಂದೇ ದಿನ 2 ಅಟ್ಯಾಕ. ಇದು ಕೋಇನ್ಸಿಡೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ಶಿವನ ಇಲ್ಲಿ ಬ್ಯುಸಿಯಾಗಿಟ್ಟಿರೋಣ. ಅಲ್ಲಿ ನಮ್ಮ ಬಾಸು ಆ ಸ್ಯಾಟಲೈಟ್ನ ವಶಪಡಿಸ್ಕೋತಾರೆ. ಅಲ್ಲಿ ನೋಡು, ಶಿವ ಎದುರ್ಕೊಂಡು ಓಡ್ತಿದ್ದಾನೆ. ಅವನ್ನ ಬಿಡಬಾರ್ದು. ಎಲ್ಲಿವರೆಗೂ ಆ ಶಿವ ಜಗೀರ ಮತ್ತೆ ಅವನ ಜೊತೆ ಜಗಳ ಆಡ್ಕೊಂಡಿರ್ತಾನೋ ಅಲ್ಲಿವರೆಗೂ ಈ ಸ್ಯಾಟಲೈಟ್ ಅನ್ನ ಹೇಗಾದ್ರೂ ಮಾಡಿ ನನ್ನ ಕೈ ವಶ ಮಾಡ್ಕೊಂಡು ಈ ಪ್ಲಾನೆಟ್ ಅಲ್ಲೇ ಎಲ್ಲರ್ಕಿನ್ನ ಶಕ್ತಿಶಾಲಿ ವ್ಯಕ್ತಿ ಆಗ್ತೀನಿ. ನನ್ನ ಹೆಸರು ಮಾಸ್ಟರ್ ಮೈಂಡ್ ಅಂತ. ಅದು ಹೇಳ್ದಂಗೆ ನಾನ್ ಕೇಳ್ತೀನಿ, ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು. ಶಿವ ಏನಾದ್ರೂ ಇಲ್ಲಿ ಬಂದ್ಬಿಟ್ರೆ ನೀವೇನು ಮಾಡಕ್ಕಾಗಲ್ಲ. ಸುಮ್ನೆ ಇರು ನೀನು. ನಿನ್ಗಿನ್ನ ಗೊತ್ತಿಲ್ಲ ನಾನು ಎಷ್ಟು ಕೆಟ್ಟವನು ಅಂತ. ಹೊರಗೋಗ್ ನೋಡು, ಈ ಊರನ್ನ ನಾನು ಯಾವ ಗತಿ ಮಾಡಿಟ್ಟಿದ್ದೀನಿ ಅಂತ ನೋಡು ನೀನೆ. ಅಯ್ಯೋ ಅಯ್ಯೋ, ಏನಾಗ್ತಾ ಇದೆ ಈಗ? ಓಹೋ, ಕೊನೆಗೂ ಬಂದ ಶಿವ. ನಾನ್ ನಿನ್ ಬಗ್ಗೆ ತುಂಬಾ ಕೇಳಿದ್ದೀನಿ. ನಾನು ನೋಡ್ತೀನಿ ಈ ಮಗುನ ನೋಡಿ ಯಾಕೆಲ್ಲರೂ ಹೆದರ್ಕೋತಾರೆ ಅಂತ. ಸರ್, ನೀವು ಇವನ್ನ ಮಗು ಅಂತ ಕರೆದು ತಪ್ಪು ಮಾಡಿದ್ರಲ್ಲ ಸರ್. ನೀವ್ ಆ ತರ ಕರಿಬಾರ್ದಾಗಿತ್ತು. ಈಗ ನೋಡ್ತೀರಿ ಹೇಗ್ ಹೊಡಿತಾನೆ ಅಂತ. ಇನ್ನೊಂದ್ಸಲ ಹೇಳ್ತಿದ್ದೀನಿ ಅಂಕಲ್, ಮಗು ಅಂತ ಕರಿಬೇಡಿ ನನ್ನ. ಶಿವ ಶಿವ ಅಂತ ನನ್ನ ಹೆಸರು.
ಎಷ್ಟು ಜೋರಾಗಿ ಹೊಡೆದಿದ್ಯಾ. ಇದಕ್ ನಾನ್ ಪ್ರತಿಕಾರ ತೀರಿಸ್ಕೋತೀನಿ, ಸೇಡ್ ತೀರಿಸ್ಕೋತೀನಿ. ಅದ್ರ ಬದಲು ನಿನ್ನನ್ನ ಜೈಲಿಗೆ ಕಳಿಸ್ತೀನಿ. ತುಂಬಾ ಶಿವ, ನೀನಂತೂ ಗ್ರೇಟ್. ನೀನಿವತ್ತು ಮತ್ತೆ ನಮ್ ಸಿಟಿನ ಉಳಿಸ್ಬಿಟ್ಟೆ. ಇದು ನನ್ನ ಕರ್ತವ್ಯ ಲಡ್ಡು ಸಿಂಗ್ ಸರ್. ಆದ್ರೆ ಸರ್, ಇಲ್ಲಿ ಇಷ್ಟೆಲ್ಲ ಹಾಳಾಗಿದೆಯಲ್ಲ, ಇದನ್ನ ಯಾರು ಸರಿ ಮಾಡೋದು ಸರ್? ಇನ್ಯಾರು ಸರಿ ಮಾಡ್ತಾರೆ? ಯಾರು ಒಡೆದು ಹಾಕಿದಾರೋ ಅವರೇ ಸರಿ ಮಾಡ್ಬೇಕು. Watch India's largest kids library only on Jio Hotstar. Download the app now.